ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕ ಅಂತೂ ಫಿಕ್ಸ್ ಆಗಿದೆ. ಆದರೆ ಕೆಪಿಸಿಸಿ ಅಧ್ಯಕ್ಷರು ಯಾರಾಗ್ತಾರೆ? ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಾಗಿಯೂ ಕೂಡ ಪೈಪೋಟಿ ನಡೀತಾ ಇದೆ. ಕೆಪಿಸಿಸಿ ಅಧ್ಯಕ್ಷರಾಗೋದಕ್ಕೆ ಕಾಂಗ್ರೆಸ್ನಲ್ಲಿ 6 ನಾಯಕರ ಮಧ್ಯೆ ಪೈಪೋಟಿ ಇರೋದು. ಸತೀಶ್ ಜಾರಕಿಹೊಳಿ ಮತ್ತು ಪರಮೇಶ್ವರ್ ಮಧ್ಯೆ ಕೆಪಿಸಿಸಿ ಪಟ್ಟಕ್ಕಾಗಿ ಫೈಟ್ ನಡೆದಿದೆ. ಕೆಪಿಸಿಸಿ ರೇಸ್ನಲ್ಲಿ ತಂಗಡಗಿ, ಅಪ್ಪಾಜಿ ನಾಡಗೌಡ, ಖಂಡ್ರೆ, ಹರಿಪ್ರಸಾದ್ ಎಲ್ಲರೂ ಇದ್ದಾರೆ. ಹೈಕಮಾಂಡಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಯ್ಕೆ ತಲೆನೋವಾಗಿದೆ. ಒಕ್ಕಲಿಗ ಡಿಕೆಶಿಗೆ ಸಿಎಂ ಸ್ಥಾನ. ಒಬಿಸಿ ನಾಯಕ ಸಿದ್ದರಾಮಯ್ಯನವರು ಅಧಿಕಾರ ತ್ಯಾಗ ಮಾಡಿದ್ದಾರೆ. ಹಿಂದುಳಿದ ಪರಿಶಿಷ್ಟ ಅಥವಾ ಲಿಂಗಾಯತ ನಾಯಕನಿಗೆ ಕೆಪಿಸಿಸಿ ಪಟ್ಟ ಕಟ್ಟಲಾಗುತ್ತಾ? ಡಿಸಿಎಂ ಯಾರಾಗ್ತಾರೆ ಅನ್ನೋ ಆಧಾರದ ಮೇಲೆ ಕೆಪಿಸಿಸಿ ಪಟ್ಟ ನಿರ್ಧಾರ ಆಗುತ್ತೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ರೇಸ್ ಈಗ ಜೋರಾಗಿ ನಡೀತಾ ಇತ್ತು. ಪೈಪೋಟಿ ಕೂಡ ನಾಯಕರ ಮಧ್ಯೆ ಶುರುವಾಗಿದೆ. ಕೆಪಿಸಿಸಿ ಅಧ್ಯಕ್ಷರಾಗೋದಕ್ಕೆ 6 ನಾಯಕರ ಮಧ್ಯೆ ಪೈಪೋಟಿ ನಡೆದಿದೆ. ನೂತನ ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆಗೆ ಕಸರತ್ತು ಮುಂದುವರೆದಿದೆ. ನೂತನ ಅಧ್ಯಕ್ಷರ ಆಯ್ಕೆಗೆ ಹುಡುಕಾಟ ಮಾಡ್ತಾ ಇದ್ದೀವಿ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಡಿಸಿಎಂ ಸ್ಥಾನದ ಬಗ್ಗೆ ಜಟಾಪಟಿ ನಡೀತಾ ಇದೆ. ಡಿಸಿಎಂ ಸ್ಥಾನ ಬೇಕೋ ಬೇಡವೋ? ಬೇಕು ಅಂದ್ರೆ ಎಷ್ಟು ಸ್ಥಾನ, ಯಾರಿಗೆ ಮಣೆ ಹಾಕಬೇಕು, ಯಾವ ಸಮುದಾಯವನ್ನ ಕನ್ಸಿಡರ್ ಮಾಡಬೇಕು, ಅದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಯಾರಾಗ್ತಾರೆ? 6 ಮಂದಿ ನಾಯಕರ ನಡುವೆ ಪೈಪೋಟಿ ನಡೀತಾ ಇದೆ. ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಮತ್ತು ಜಿ ಪರಮೇಶ್ವರ್ ಅವರ ನಡುವೆ ಜಿದ್ದಾಜಿದ್ದಿ ಇದೆ. ಇವ್ರು ಬಿಟ್ಟ ಮೇಲೆ ಇನ್ನೊಬ್ಬರು ಬರಲೇಬೇಕು. ನಾವೆಲ್ಲ ಸರ್ಚ್ ಮಾಡ್ತಾ ಇದ್ದೇವೆ. ಒಳ್ಳೆಯವ್ರನ್ನ ನೋಡಿ ಮತ್ತು ಕಾಂಬಿನೇಷನ್ ನೋಡಿ ಮಾಡಬೇಕಾಗ್ತದೆ. ಪಾರ್ಟಿ ದೃಷ್ಟಿಯಿಂದ, ಮುಂದೆ ಪಾರ್ಟಿ ಕಟ್ಟೋ ದೃಷ್ಟಿಯಿಂದ, ಮತ್ತು ವಿಶೇಷವಾಗಿ ಈ ಒಂದು ನಮಗೆ ಕೇವಲ ಈಗ 24 ತಿಂಗಳಿರೋದ್ರಿಂದ ಭಾಳ ಸ್ಪೀಡ್ವಾಗಿ ಕೆಲಸ ಮಾಡ್ತಕ್ಕಂಥ ಮತ್ತು ಕಲೆಕ್ಟಿವ್ ಆಗಿ ಇದ್ದು ಎಲ್ಲರೂ ಕೂಡಿ ಹೋಗ್ತಕ್ಕಂಥ ಒಬ್ಬ ನಾಯಕನನ್ನು ನಾವು ಹುಡುಕಬೇಕು. ಅವ್ರ ಜೊತೆಯಲ್ಲಿ ಕೋಆಪರೇಟ್ ಮಾಡ್ತಕ್ಕಂಥ ಜನನೂ ಕೂಡ ಇರಬೇಕಾಗ್ತದೆ. ಇದ್ರದ್ದೆಲ್ಲ ವಿಚಾರ ಮಾಡಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಪ್ರಶಾಂತ್ ನಾತು ಇದ್ದಾರೆ ನೇರ ಸಂಪರ್ಕದಲ್ಲಿ. ಪ್ರಶಾಂತ್, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೂಡ ಈಗ ಬಹಳ ದೊಡ್ಡ ಪ್ರಶ್ನೆ ಆಗಿದೆ. ಯಾಕಂದ್ರೆ 6 ಮಂದಿ ನಾಯಕರ ನಡುವೆ ಜಟಾಪಟಿ ನಡೀತಾ ಇದೆ. ಮೊದಲಿನಿಂದಲೂ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರು. ಆದ್ರೆ ಈಗ ಅಂತದೊಂದು ಸಂದರ್ಭ ಒದಗಿ ಬಂದಾಗ ಬಾಯ್ಬಿಟ್ಟು ಹೇಳ್ತಾ ಇಲ್ಲ ಅವರು, ನಾನು ಯಾವುದಕ್ಕೂ ಅಪ್ಲಿಕೇಶನ್ ಹಾಕಿಲ್ಲ ಅಂತಾನೆ ಹೇಳ್ತಿದ್ದಾರೆ. ಬಟ್ ಪ್ರಯತ್ನ ಅಂತೂ ಇರುತ್ತೆ. ಮುಂಚೂಣಿಯಲ್ಲಿರೋರು ಯಾರು ಹಾಗಾದ್ರೆ? ಶ್ವೇತಾ, ಅವ್ರೇನು ಸತೀಶ್ ಜಾರಕಿಹೊಳಿ ಮಾಧ್ಯಮಗಳ ಎದುರುಗಡೆ ಹೇಳಬೇಕಿಲ್ಲ. ಹೈಕಮಾಂಡ್ಗೆ ಅವರು ಬಹಳಷ್ಟು ಸಲ ಹೇಳಿದ್ದಾರೆ, ನನಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೊಡಿ ಅಂತ. ಈವನ್ ಸಿದ್ದರಾಮಯ್ಯನವರು ಕೂಡ ದಿಲ್ಲಿಗೆ ಹೋದಾಗ ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ರು. ಆದರೆ ಈಗ ಡಿ ಕೆ ಶಿವಕುಮಾರ್ ಆಗ ಮುಖ್ಯಮಂತ್ರಿ ಆಗಿರಲಿಲ್ಲ, ಈಗ ಮುಖ್ಯಮಂತ್ರಿ ಆದರು. ಮುಖ್ಯಮಂತ್ರಿ ಆದಮೇಲೆ ಅವರು ಸತೀಶ್ ಜಾರಕಿಹೊಳಿ ಅಂತ ಒಬ್ಬ ಹೆವಿ ವೇಟನ್ನು ಕೆಪಿಸಿಸಿ ಅಧ್ಯಕ್ಷರಾಗಲಿಕ್ಕೆ ಬಿಡ್ತಾರಾ ಇಲ್ವಾ ಅಂತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಯಾಕೆಂದರೆ ಡಿ ಕೆ ಶಿವಕುಮಾರ್ಗೆ ಒಂದು ಸ್ವಲ್ಪ ಹೇಳದಂತೆ ಕೇಳುವ ಕೆಪಿಸಿಸಿ ಅಧ್ಯಕ್ಷರು ಬೇಕಾಗ್ತಾರೆ. ತಾನೇ ಇನ್ನೊಂದು ಪವರ್ ಸೆಂಟ್ರನ್ನು ಡಿ ಕೆ ಶಿವಕುಮಾರ್ ಉದ್ಭವ ಆಗಲಿಕ್ಕೆ ಬಿಡ್ತಾರಾ ಇಲ್ವಾ, ಮತ್ತು ಹೈಕಮಾಂಡ್ ಅದಕ್ಕೆ ಏನು ಮಾಡುತ್ತೆ, ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಯಾವತ್ತೂ ರಾಷ್ಟ್ರೀಯ ಪಕ್ಷಗಳಲ್ಲಿ ನಾವು ನೋಡಿದ್ದೀವಿ, ಹೈಕಮಾಂಡ್ ಯಾವತ್ತಿಗೂ ಕೂಡ 2 ರಿಂದ 3 ಪವರ್ ಸೆಂಟರ್ಗಳನ್ನು ಸೃಷ್ಟಿಸಿ ತಾನು ಹೇಳದಂತೆ, ಯಾಕಂದರೆ ಒಂದು ರೀತಿ ಅದು ಬಾರ್ಗೇನಿಂಗನ್ನು ಕೂಡ ಮಾಡುತ್ತೆ, ಆರ್ಬಿಟ್ರೇಷನನ್ನು ಕೂಡ ತರುತ್ತೆ. ಆ ಕಾರಣಕ್ಕೋಸ್ಕರ ಈಗ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಹೇಳದಂತೆ ಪರಮೇಶ್ವರ್ ಅವರನ್ನು ಇನ್ನೊಬ್ಬರನ್ನು ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡ್ತಾರಾ, ಅಥವಾ ಸತೀಶ್ ಜಾರಕಿಹೊಳಿರನ್ನು ಕೆಪಿಸಿಸಿ ಅಧ್ಯಕ್ಷ ಮಾಡಿ ದಕ್ಷಿಣ ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಸ್ಥಾನ, ಉತ್ತರ ಕರ್ನಾಟಕಕ್ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಒಕ್ಕಲಿಗರಿಗೆ ಮುಖ್ಯಮಂತ್ರಿ ಸ್ಥಾನ, ಅಹಿಂದ ವರ್ಗಕ್ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಈ ಫಾರ್ಮುಲಾನ ತರ್ತಾರೋ ಇಲ್ವೋ ಅಂತಕ್ಕಂಥದ್ದು ಬಹಳ ಮುಖ್ಯ. ಹೀಗಾಗಿ ಡಿ ಕೆ ಶಿವಕುಮಾರ್ ಏನು ಬಯಸ್ತಿದ್ದಾರೆ ಅನ್ನೋದು ಸ್ಪಷ್ಟತೆ ಇಲ್ಲ. ಮುಖ್ಯಮಂತ್ರಿ ಆಗುವವರೆಗೆ ಅವರು ಸತೀಶ್ ಜಾರಕಿಹೊಳಿ ಜೊತೆ ಏನೋ ಒಂದು ಸಣ್ಣ ಪ್ಯಾಕ್ಟನ್ನು ಮಾಡಿಕೊಂಡ್ರು. 2-3 ಸಲ ಭೇಟಿಯಾದರು. ಸತೀಶ್ ಜಾರಕಿಹೊಳಿ, ನೀವು ಸಿದ್ದರಾಮಯ್ಯನವರನ್ನು ಇಳಿಸುವಿಕೆಗೆ ನೀವು ವಿರೋಧ ಮಾಡಬೇಡಿ, ಮುಂದೆ ನೋಡೋಣ ಅನ್ನುವ ರೀತಿಯಲ್ಲೇನೋ ಒಂದು ಪ್ಯಾಕ್ಟ್ ಆಯಿತು. ಈಗ ಮುಖ್ಯಮಂತ್ರಿ ಆದಾಗ ಅವರು ಸತೀಶ್ ಜಾರಕಿಹೊಳಿಯವರನ್ನು ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡಲಿಕ್ಕೆ ಒಪ್ಪಿಗೆ ಸೂಚಿಸ್ತಾರಾ, ಹೈಕಮಾಂಡ್ ಏನು ಮಾಡುತ್ತೆ, ಮನವೊಲಿಸುತ್ತಾ, ಇವೆಲ್ಲವೂ ಕೂಡ ಒಂದು ಪ್ರಶ್ನೆಯ ಭಾಗ. ಇಲ್ಲಾದಲ್ಲಿ ಯಾರ್ಯಾರಿದ್ದಾರೆ ಅಂತ ನೋಡಿದಾಗ ಪರಮೇಶ್ವರ್ ಹೆಸರು ಸಹಜವಾಗಿ ಬರುತ್ತೆ.
ಲಾಂಗ್ ಸರ್ವಿಂಗ್ ಕೆ ಪಿ ಸಿ ಸಿ ಪ್ರೆಸಿಡೆಂಟ್ ಅವರು ಕರ್ನಾಟಕದಲ್ಲಿ. ಆ ಕಾರಣದಿಂದ ಮತ್ತೊಮ್ಮೆ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗ್ತಾರೆ. ಬಟ್ ಅವ್ರಿಗೆ ಅನಿಸ್ತಿದೆ, ನಾನು ಹೀಗೆ ಮಾಡಿ ಬರೀ ಪಾರ್ಟಿ ಕೆಲಸನೇ ಮಾಡೋದಾಯಿತು, ನನಗೆ ಅಧಿಕಾರ ಬಂದಾಗ ಯಾರೂ ಅಧಿಕಾರ ಕೊಡಲಿಲ್ಲ ಅಂತಕ್ಕಂಥದ್ದು ಅವ್ರದ್ದೊಂದು ಅಳಲಿದ್ದೇ ಇದೆ. ಹೀಗಾಗಿ ಅವರು ಮಂತ್ರಿ ಇಲ್ಲದೆ ಕೆ ಪಿ ಸಿ ಸಿ ಅಧ್ಯಕ್ಷ ಆಗಿ ಕೆಲಸ ಮಾಡಲಿಕ್ಕೆ ಒಪ್ತಾರ, ಸತೀಶ್ ಜಾರಕಿಹೊಳಿ ಮಂತ್ರಿ ಸ್ಥಾನ ಇಲ್ಲದೆ ಮಾಡಲಿಕ್ಕೆ ಒಪ್ತಾರ. ಬಿ ಕೆ ಹರಿಪ್ರಸಾದ್ ಹೆಸರು ಕೂಡ ಓಡ್ತಿದೆ. ಬಿ ಕೆ ಹರಿಪ್ರಸಾದ್ ಸಂಘಟನೆಯ ವ್ಯಕ್ತಿ, ಅವ್ರಿಗೆ ಅಧಿಕಾರಕ್ಕಿಂತ ಸಂಘಟನೆ ನನಗೆ ಮುಖ್ಯ ಅಂತಕ್ಕಂಥದ್ದನ್ನು ಹೇಳ್ತಾ ಇರ್ತಾರೆ. ಹೀಗಾಗಿ ಅವರನ್ನೂ ಅಕಾಮಿಡೇಟ್ ಮಾಡಬೇಕು, ಐದಾರು ಮಂತ್ರಿ ಮಾಡಬೇಕು, ಇಲ್ಲ ಕೆ ಪಿ ಸಿ ಸಿ ಅಧ್ಯಕ್ಷರನ್ನಾಗಿ ಮಾಡ್ತಾರಾ ಅಥವಾ ರಾಜ್ಯಸಭೆಗೆ ಕಳಿಸ್ತಾರಾ ಒ ಬಿ ಸಿ ಕೋಟಾದಲ್ಲಿ, ಇದು ಕೂಡ ಚರ್ಚೆ ಆಗಿ ನಿರ್ಧಾರ ಆಗಬೇಕು. ಎಲ್ಲರನ್ನ ಅಕಾಮಿಡೇಟ್ ಮಾಡುವ ಪ್ರಯತ್ನವನ್ನು ನಿಶ್ಚಿತವಾಗಿ ಹೈಕಮಾಂಡ್ ಮಾಡುತ್ತೆ. ಆದರೆ ಡಿ ಸಿ ಎಮ್, ಕೆ ಪಿ ಸಿ ಸಿ ಅಧ್ಯಕ್ಷ ಯಾರು, ರಾಜ್ಯಸಭೆಗೆ ಯಾರು? ಕೆಲವು ಸುದ್ದಿ ಬಂತು, ಇಲ್ಲ ಜಾರ್ಜ್ ರಾಜ್ಯಸಭೆಗೆ ಹೋಗ್ತಾರೆ ಅಂತ. ರಾಜ್ಯಸಭೆಗೆ ಹೋದರೆ ಒಂದು ಬೈ ಎಲೆಕ್ಷನ್ ನಡೆಸಬೇಕು, ಅದಕ್ಕೆ ಹೈಕಮಾಂಡ್ ಒಪ್ಪುತ್ತಾ? ಜಾರ್ಜ್ ಒಂದು ವೇಳೆ 2 ರಿಂದ 3 ಡಿ ಸಿ ಎಮ್ ಸ್ಥಾನ ಸೃಷ್ಟಿಯಾಯಿತು ಅಂತ ಅಂದ್ಕೊಳ್ಳೋಣ, ಮುಸಲ್ಮಾನರಿಗೆ ಕೊಡಬೇಕೋ ಕ್ರಿಶ್ಚಿಯನ್ರಿಗೆ ಕೊಡಬೇಕು ಅನ್ನೋ ಪ್ರಶ್ನೆ ಬಂದಾಗ ಮುಸಲ್ಮಾನರ ಪರ ಒಲವು ಜಾಸ್ತಿ ಹೈಕಮಾಂಡ್ ತೋರಿಸ್ಬೋದು. ಆಗ ಜಾರ್ಜ್ ಒಬ್ಬ ಜೂನಿಯರ್ ಮಂತ್ರಿಯಾಗಿ ಕ್ಯಾಬಿನೆಟ್ಟಲ್ಲಿ ಇರ್ತಾರಾ ಅಥವಾ ಇರ್ಲಿಕ್ಕೆ ಬಯಸಲ್ವಾ? ಎಚ್ ಕೆ ಪಾಟೀಲ್ರದ್ದೇನು ಮುಂದೆ, ರಾಮಲಿಂಗಾರೆಡ್ಡಿ ಏನು, ಎಚ್ ಸಿ ಮಹದೇವಪ್ಪನವ್ರೇನು, ಮುನಿಯಪ್ಪನವ್ರೇನು? ಯಾಕಂದರೆ ದಲಿತ್ ರೈಟಿಗೆ ಕೊಟ್ಟಾಗ ದಲಿತ್ ಲೆಫ್ಟ್ ಕೊಟ್ಟಿಲ್ಲ ಅನ್ನೋದು ಪ್ರಶ್ನೆ ಬರುತ್ತೆ. ಒಳ ಮೀಸಲಾತಿಯನ್ನು ಈಗಷ್ಟೇ ಘೋಷಣೆ ಮಾಡಿದೆ ಸರ್ಕಾರ. ಹೀಗಾಗಿ ಇವೆಲ್ಲ ಪ್ರಶ್ನೆಗಳಿವೆ. ಎಲ್ಲ ಸಮುದಾಯ, ಯಾಕಂದರೆ ಕಾಂಗ್ರೆಸ್ಸನ್ನು ನಾವು ನೋಡಿದ್ದೀವಿ, ಎಲ್ಲ ಸಮುದಾಯಗಳಿಗೆ ಪ್ರಾತಿನಿಧ್ಯವನ್ನು ಅಕಾಮಿಡೇಟ್ ಮಾಡಬೇಕು ಅನ್ನುವ ಪ್ರಯತ್ನ ನಡೆಯುತ್ತೆ. ಫಾರ್ ಎಕ್ಸಾಂಪಲ್, ಈಗ ದಲಿತರಲ್ಲಿ ರೈಟು ಲೆಫ್ಟು, ಒಂದು ಬೋವಿ, ಒಂದು ಲಮಾಣಿ. ಅಲ್ಪಸಂಖ್ಯಾತರಲ್ಲಿ ಒಂದು ಕ್ರಿಶ್ಚಿಯನ್, ಮುಸ್ಲಿಂ 2, ಒಂದು ಜೈನ್. ಯಾಕಂದರೆ ಸುಧಾಕರ್ ಮಾಡಲಾಗಿತ್ತು, ಹಿಂದೆ ಅಭಯಚಂದ್ರ ಜೈನರನ್ನು ಮಂತ್ರಿ ಮಾಡಲಾಗ್ತಾ ಇತ್ತು. ಲಿಂಗಾಯತರಲ್ಲಿ ಪಂಚಮಸಾಲಿಗಳು ಮತ್ತು ಉಳಿದ ಈಗ ಬಡಜಿಗ ಸಮುದಾಯ ಇರ್ಬೋದು, ಮಿನಿಮಮ್ ಪಂಚಮಸಾಲಿ ಮತ್ತು ಸಾದರನ್ನು ಕ್ಯಾಬಿನೆಟ್ನಲ್ಲಿ ತೆಗೆದುಕೊಳ್ಳುವ ಪ್ರಯತ್ನವನ್ನು ಹೈಕಮಾಂಡ್ ಮಾಡುತ್ತೆ. ಆ ಕಡೆ ಈಶ್ವರ್ ಖಂಡ್ರೆ ಇದ್ದಾರೆ, ಎಂ ಬಿ ಪಾಟೀಲ್ ಇದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ, ಮಲ್ಲಿಕಾರ್ಜುನ್ ಇದ್ದಾರೆ, ಲಕ್ಷ್ಮಣ್ ಸವದಿ ಇದ್ದಾರೆ. ಯಾರನ್ನ ಸಂಪುಟಕ್ಕೆ ತೆಗೆದುಕೊಳ್ಳಿಕ್ಕೆ ಅಂತಿಮವಾಗಿ ನಿರ್ಧಾರ ಮಾಡುತ್ತೆ. ಇಲ್ಲಿ ಮಲ್ಲಿಕಾರ್ಜುನ್ ಕೂಡ ಇದ್ದಾರೆ. ಅವರು ಈಗ ನಾನು ನೋಡ್ತಾ ಇದ್ದೆ ಬ್ರೇಕಿಂಗಲ್ಲಿ, ಡಿ ಸಿ ಎಮ್ ಮಾಡಲಿಕ್ಕೆ ಮಲ್ಲಿಕಾರ್ಜುನ್ರಿಗೆ ಡಿ ಸಿ ಎಮ್ ಮಾಡಲಿಕ್ಕೆ ಅಭಿಮಾನಿಗಳಿಂದ ಪೂಜೆ ಅಂತ. ಇವೆಲ್ಲವೂ ಕೂಡ ಇನ್ನೊಂದು 2-3 ದಿನ ಈಗ ನಡೆಯುತ್ತೆ. ಇವತ್ತು ಶುರು ಆಯಿತು, ಮಂಗಳವಾರ ಮಧ್ಯಾಹ್ನದ ತನಕವೂ ಕೂಡ ಬೆಂಗಳೂರು, ಈಗ ನಾಳೆ ಎಲ್ಲವೂ ಕೂಡ ದಿಲ್ಲಿಗೆ ಶಿಫ್ಟ್ ಆಗುತ್ತೆ. ದಿಲ್ಲಿಯಲ್ಲಿ ಅದು ಅಂತಿಮವಾಗಿ ತೀರ್ಮಾನ ಆಗಬೇಕು. ಡಿ ಕೆ ಶಿವಕುಮಾರ್, ಮಲ್ಲಿಕಾರ್ಜುನ್ ಖರ್ಗೆ, ಸಿದ್ದರಾಮಯ್ಯನವರು, ವೇಣುಗೋಪಾಲ್, ಸುರ್ಜೇವಾಲಾ ಇವರು ಕುಳಿತು ಅಂತಿಮವಾಗಿ ಏನು ಡಿಸೈಡ್ ಮಾಡ್ತಾರೆ, ಮಂಗಳವಾರ ಬೆಳಗ್ಗೆ ತನಕ ಒಂದು ಸ್ಪಷ್ಟ ಚಿತ್ರಣ ದೊರೆಯಬಹುದು. ಥ್ಯಾಂಕ್ ಯು ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.